ನಿಮ್ಮ ಕೈಯಲ್ಲಿ ನಿಮ್ಮ ಕನಸಿನ ಯೂನಿವರ್ಸಿಟಿಯ ಅಡ್ಮಿಷನ್ ಫಾರ್ಮ್ ಇದೆ, ಆದರೆ ನಿಮ್ಮ ಎಜುಕೇಷನ್ ಲೋನ್ಗೆ ಕೊಲ್ಯಾಟ್ರಲ್ ಆಗಿ ನೀಡೋದಕ್ಕೆ ನಿಮ್ಮ ಕುಟುಂಬದ ಆಸ್ತಿ ನಿಮ್ಮ ಹತ್ರ ಇಲ್ಲ. ನಿಮ್ಮ ಕನಸಿನ ಯೂನಿವರ್ಸಿಟಿನ ಬಿಟ್ಬಿಡ್ತೀರಾ? ಆ ಕನಸನ್ನ ಜಾರಿ ಹೋಗೋದಕ್ಕೆ ಬಿಡಬೇಡಿ. ನಿಮಗೆ ಈ ವಿಡಿಯೋದಲ್ಲಿ ಕೊಲ್ಯಾಟ್ರಲ್ ಇಲ್ಲದೆ ಹೇಗೆ ನಿಮ್ಮ ಎಜುಕೇಷನ್ ಲೋನನ್ನು ಪಡ್ಕೋಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀವಿ. ಮೊದಲನೆಯ ಪ್ರಶ್ನೆ, ಈ ಕೊಲ್ಯಾಟ್ರಲ್ ಅಂದರೆ ಏನು? ಕೊಲ್ಯಾಟ್ರಲ್ ಅಂದರೆ ನಿಮ್ಮ ಮನೆ, ಅಪಾರ್ಟ್ಮೆಂಟು, ಗೌರ್ಮೆಂಟ್ ಬಾಂಡು, ಶೇರ್ಸು ಇತ್ಯಾದಿ ಇತ್ಯಾದಿ. ಇದೆಲ್ಲವನ್ನ ನೀವು ಎಜುಕೇಷನ್ ಲೋನ್ ತೆಗೆದುಕೊಳ್ಳುವಾಗ ಗೌರ್ಮೆಂಟ್ಗೆ ಸೆಕ್ಯೂರಿಟಿ ಆಗಿ ಇಟ್ಟಿರ್ತೀರಿ. ಸೊ ಇದನ್ನ ಸೆಕ್ಯೂರ್ಡ್ ಲೋನ್ ಅಂತ ಕರೀತಾರೆ. ನೀವು ಇಲ್ಲಿ ಲೋನ್ ರೀಪೇ ಮಾಡಕ್ ಆಗಲಿಲ್ಲ ಅಂದ್ರೆ ಬ್ಯಾಂಕು ನಿಮ್ಮ ಕೊಲ್ಯಾಟ್ರಲ್ ಮೂಲಕ ತನ್ನ ಸಾಲವನ್ನ ವಸೂಲಿ ಮಾಡ್ಕೊಳ್ಳುತ್ತೆ. ಈ ಕೊಲ್ಯಾಟ್ರಲ್ ಇಲ್ಲದ ಶಿಕ್ಷಣ ಸಾಲ ಬೇರೆ ರೀತಿ ಕೆಲಸ ಮಾಡುತ್ತೆ. ಇಲ್ಲಿ ನಿಮ್ಮ ಅಕಾಡೆಮಿಕ್ ರೆಕಾರ್ಡ್, ನಿಮ್ಮ ಉದ್ಯೋಗ ಅರ್ಹತೆ ಮತ್ತು ನಿಮ್ಮ ಕೋ ಅಪ್ಲಿಕೆಂಟ್ನ ಆರ್ಥಿಕ ಹಿನ್ನೆಲೆ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಈ ಕೋ ಅಪ್ಲಿಕೆಂಟ್ಗಳು ನಾರ್ಮಲಿ ನಮ್ಮ ತಂದೆ ತಾಯಿಗಳಾಗಿರ್ತಾರೆ, ಅಥವಾ ನಮ್ಮ ಅಕ್ಕ ತಂಗಿರು, ದೊಡ್ಡಪ್ಪಂದಿರು, ಚಿಕ್ಕಪ್ಪಂದಿರು, ಕಸಿನ್ಸ್ ಕೂಡ ಆಗಿರ್ಬೋದು. ನೀವು ಲೆಂಡರ್ಸ್ ಲಿಸ್ಟಲ್ಲಿರೋ ಟಾಪ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ತೀರಾ ಅನ್ನೋದಾದರೆ ಇಲ್ಲಿ ನಿಮ್ಮ ಕೋ ಅಪ್ಲಿಕೆಂಟ್ನ ಫೈನಾನ್ಷಿಯಲ್ ಹಿಸ್ಟ್ರಿ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಕೊಲ್ಯಾಟ್ರಲ್ ಇಲ್ಲದೆ ತೆಗೆದುಕೊಳ್ಳುವ ಹೆಚ್ಚಿನ ಎಜುಕೇಷನ್ ಲೋನ್ಗಳಿಗೆ ಇದು ನಿಮ್ಮನ್ನ ಎಲಿಜಿಬಲ್ ಮಾಡುತ್ತೆ. ಅದಕ್ಕೆ ಇದನ್ನ ಅನ್ಸೆಕ್ಯೂರ್ಡ್ ಎಜುಕೇಷನ್ ಲೋನ್ ಅಂತ ಕರೀತಾರೆ. ಹಾಗಾದ್ರೆ ಈ ಸಾಲಗಳನ್ನು ಯಾರು ಕೊಡ್ತಾರೆ? ವಿವಿಧ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಕೊಲ್ಯಾಟ್ರಲ್ ಇಲ್ಲದೆ ಎಜುಕೇಷನ್ ಲೋನ್ ಅನ್ನ ಕೊಡ್ತಾ ಇದ್ದಾವೆ. IDFC ಫಸ್ಟ್ ಬ್ಯಾಂಕ್ ಮತ್ತು ICICI ಬ್ಯಾಂಕ್ ನಿಂದ ಪ್ರಮುಖ ಖಾಸಗಿ ಬ್ಯಾಂಕ್ಗಳು ವಿದೇಶದಲ್ಲಿ ಓದೋದಕ್ಕೆ 75 ಲಕ್ಷದಿಂದ 1.5 ಕೋಟಿ ತನಕ ಕೊಲ್ಯಾಟ್ರಲ್ ಇಲ್ಲದೆ ಎಜುಕೇಷನ್ ಲೋನ್ ಅನ್ನ ಕೊಡ್ತಾ ಇದ್ದಾವೆ. ಅದೇ ರೀತಿ HDFC ಕ್ರೆಡಿಲಾ ಮತ್ತು ಎಂಪವರ್ ನಂತ ಅಂತಾರಾಷ್ಟ್ರೀಯ ಸಂಸ್ಥೆಗಳು 20 ಲಕ್ಷದಿಂದ 1 ಲಕ್ಷ USD ಒಳಗೂ ಎಜುಕೇಷನ್ ಲೋನ್ ಅನ್ನ ಕೊಡ್ತಾ ಇದ್ದಾವೆ. ಮತ್ತು ಈ ಲೋನ್ಗಳು ಯಾವುದೇ ಅಡೆತಡೆ ಇಲ್ಲದೆ ಕಡಿಮೆ ಸಮಯದಲ್ಲಿ ಸ್ಯಾಂಕ್ಷನ್ ಆಗ್ತವೆ. ಸಾಲದ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮುಂಚೆ ಶಿಕ್ಷಣ ಸಾಲದಲ್ಲಿರುವ ಕೆಲವು ಟೆಕ್ನಿಕಲ್ ಎಲಿಮೆಂಟ್ಸ್ಗಳನ್ನ ಮೊದಲು ನೆನಪಿಸ್ಕೊಳ್ಳೋಣ. ಮೊದಲನೆಯದು ಮಾರ್ಜಿನ್ ಮನಿ. ನೀವು ನಿಮ್ಮ ಶಿಕ್ಷಣದಲ್ಲಿ ಹೂಡಿಕೆಯಾಗಿ ಮುಂಚಿತವಾಗಿ ಒಂದಿಷ್ಟು ಹಣವನ್ನ ಪಾವತಿಸಬೇಕು. ಎರಡನೆಯದು ಮೊರಾಟೋರಿಯಂ ಪೀರಿಯಡ್. ಇದರಲ್ಲಿ ನಿಮ್ಮ ಕೋರ್ಸ್ ಮುಗಿದು 6 ರಿಂದ 12 ತಿಂಗಳು ಟೈಮ್ ಇರುತ್ತೆ ನಿಮಗೆ ನಿಮ್ಮ ಮೊದಲ EMI ಕಟ್ಟೋದಕ್ಕೆ. ಈಗ ಯಾವುದೇ ಕೊಲ್ಯಾಟ್ರಲ್ ಇಲ್ಲದೆ ಶಿಕ್ಷಣ ಸಾಲವನ್ನು ಒದಗಿಸುವ ಮನಿ ಲೆಂಡರ್ಸ್ ಬಗ್ಗೆ ಮಾತಾಡೋಣ. ಮೊದಲನೆಯದು SBI, ಒಂದು ಸಾರ್ವಜನಿಕ ಬ್ಯಾಂಕ್. ಈ ಬ್ಯಾಂಕಲ್ಲಿ ಯಾವುದೇ ಕೊಲ್ಯಾಟ್ರಲ್ ಇಲ್ಲದೆ 9.9% ಬಡ್ಡಿ ಮೂಲಕ ಶಿಕ್ಷಣ ಲೋನ್ಗಳನ್ನು ಕೊಡ್ತಾರೆ. ಲೈಫ್ ಇನ್ಶೂರೆನ್ಸ್ ಇಲ್ಲಿ ಕಡ್ಡಾಯ, ಜೊತೆಗೆ ಪ್ರೊಸೆಸಿಂಗ್ ಫೀ 10,000 ಇನ್ಕ್ಲೂಡೆಡ್ ವಿತ್ GST. ಅಗತ್ಯವಿರುವ ಮಾರ್ಜಿನ್ ಮನಿ ಸಾಲದ ಮೊತ್ತದ 10% ಮತ್ತು ಮರುಪಾವತಿಗೆ ನಿಮಗೆ ಸಿಗುವಂಥ ಟೈಮ್ 15 ವರ್ಷ. ಎರಡನೆಯದು IDFC ಬ್ಯಾಂಕ್, ಒಂದು ಖಾಸಗಿ ಬ್ಯಾಂಕ್. ಇದರಲ್ಲಿ 11% ಬಡ್ಡಿಯಿಂದ ಇದರಲ್ಲಿ 75 ಲಕ್ಷದವರೆಗೆ ಎಜುಕೇಷನ್ ಲೋನ್ ಕೊಡ್ತಾರೆ. 11% ಬಡ್ಡಿ ಇರುತ್ತೆ. ಪ್ರೊಸೆಸಿಂಗ್ ಫೀ 1% ವಿತ್ GST. ಮೊರಾಟೋರಿಯಂ ಪೀರಿಯಡ್ ಅಲ್ಲಿ ಪಾರ್ಷಿಯಲ್ ಸಿಂಪಲ್ ಇಂಟ್ರೆಸ್ಟ್ ಕೂಡ ಒಂದು ಆಪ್ಷನ್ ಆಗಿದೆ. ಮತ್ತು ಈ ಬ್ಯಾಂಕ್ ನಿಮಗೆ ಮರುಪಾವತಿಗೆ ನೀಡುವ ಸಮಯ 15 ವರ್ಷ. ಮೂರನೇದು ICICI ಬ್ಯಾಂಕ್. ಇದು 2 ಕ್ಯಾಟಗರಿಯಲ್ಲಿ ತನ್ನ ಎಜುಕೇಷನ್ ಲೋನ್ ಅನ್ನು ನೀಡುತ್ತೆ. ಮೊದಲನೆಯದು ಪ್ರೀಮಿಯಂ ಕ್ಯಾಟಗರಿ. ಇದರಲ್ಲಿ ಕೇವಲ ನಿರ್ದಿಷ್ಟ ಕೋರ್ಸ್ಗಳು ಮಾತ್ರ ಇನ್ಕ್ಲೂಡ್ ಆಗಿರ್ತವೆ. ಮೊರಾಟೋರಿಯಂ ಪೀರಿಯಡ್ ಅಲ್ಲಿ ಪಾರ್ಷಿಯಲ್ ಸಿಂಪಲ್ ಇಂಟ್ರೆಸ್ಟ್ ಅಥವಾ ಫುಲ್ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ರೀಪೇಮೆಂಟ್ ಆಪ್ಷನ್ ಅನ್ನ ಕೊಡ್ತಾರೆ. ನೀವು ಅನ್ಸೆಕ್ಯೂರ್ಡ್ ಎಜುಕೇಷನ್ ಲೋನ್ ಅನ್ನ 1.5 ಕೋಟಿವರೆಗೆ 11.25% ಇಂಟ್ರೆಸ್ಟ್ ರೇಟ್ ಅಲ್ಲಿ ತಗೋಬಹುದು. ಎರಡನೆಯದು ಜನರಲ್ ಕ್ಯಾಟಗರಿ. ಈ ಜನರಲ್ ಕ್ಯಾಟಗರಿ ಡಿಪೆಂಡ್ ಆಗಿರೋದು ಯೂನಿವರ್ಸಿಟಿ ಲಿಸ್ಟ್ ಮೇಲೆ. ಇದರಲ್ಲಿ 11.5% ಇಂದ 12.25 ಇಂಟ್ರೆಸ್ಟ್ ರೇಟ್ ವರೆಗೆ 20 ಲಕ್ಷವನ್ನ ಸಾಲವಾಗಿ ಕೊಡ್ತಾರೆ. ಇದರಲ್ಲಿ ಮರುಪಾವತಿಯ ಅವಧಿ 15 ವರ್ಷಗಳು. ನಾಲ್ಕನೆಯದು HDFC ಕ್ರೆಡಿಲಾ ಮತ್ತು ಇಂಟರ್ನ್ಯಾಷನಲ್ NBFCs. ಇವೆಲ್ಲವೂ ಕೂಡ GRE ಸ್ಕೋರ್ಸ್ ಮತ್ತು ಅಕಾಡೆಮಿಕ್ ಪರ್ಫಾರ್ಮೆನ್ಸಸ್ನ ಅನಲೈಸ್ ಮಾಡಿ ತಮ್ಮ ಸಾಲಗಳನ್ನು ವಿತರಿಸ್ತವೆ. ಕೆಟಗರಿ A, ಇದರಲ್ಲಿ 310ಕ್ಕಿಂತ ಹೆಚ್ಚಿನ GRE ಸ್ಕೋರ್ ಇದ್ದವರಿಗೆ 11.5% ಇಂದ 12% ಅಷ್ಟು ಬಡ್ಡಿ ದರದಲ್ಲಿ 75 ಲಕ್ಷಗಳನ್ನು ಎಜುಕೇಷನ್ ಲೋನ್ ಆಗಿ ಕೊಡ್ತಾರೆ. ಕೆಟಗರಿ B, 300 ಮತ್ತು 310ರ ನಡುವಿನ GRE ಸ್ಕೋರ್ಗೆ 12 ಅಥವಾ 12.25 ಬಡ್ಡಿ ದರದಲ್ಲಿ 40 ಲಕ್ಷದಷ್ಟು ಸಾಲವನ್ನು ಕೊಡ್ತಾರೆ. ಕೆಟಗರಿ C,
285ರಿಂದ 295 ವರೆಗಿನ GRE ಸ್ಕೋರ್ಗೆ 12.5 ಅಥವಾ 13% ಬಡ್ಡಿ ದರದಲ್ಲಿ 30 ಅಥವಾ 35 ಲಕ್ಷ ಸಾಲವನ್ನು ಕೊಡ್ತಾರೆ. ಮರುಪಾವತಿ ಕೋಅಪ್ಲಿಕೆಂಟ್ ಮತ್ತು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವಧಿ 12 ವರ್ಷ. ಅಕಸ್ಮಾತ್ ನೀವು GRE ಟೆಸ್ಟ್ನ ತಗೊಂಡೇ ಇಲ್ಲ ಅನ್ನೋ ಆಗಿದ್ರೆ ಆಗ ನಿಮ್ಮ ಸ್ಕೋರ್ ಡಿಪೆಂಡ್ ಆಗೋದು ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗಳ ಮೂಲಕ. 5ನೇದು ಎಂಪವರ್, ಒಂದು ಇಂಟರ್ನ್ಯಾಷನಲ್ ಮನಿ ಲೆಂಡರ್. ಪ್ರೊಸೆಸಿಂಗ್ ಫೀ 3ರಿಂದ 5%. ಕೊಡುವ ಸಾಲ $1,00,000 ವಿತೌಟ್ ಎನಿ ಕೋಅಪ್ಲಿಕೆಂಟ್ ಆರ್ ಕೊಲ್ಯಾಟ್ರಲ್. ಇದರ ರೀಪೇಮೆಂಟ್ ಅವಧಿ 15 ವರ್ಷಗಳು. ಇವುಗಳೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಮನಿ ಲೆಂಡರ್ಸ್ ಫಾರ್ ಎಜುಕೇಷನ್ ಲೋನ್. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ಬೆಸ್ಟ್ ಲೋನನ್ನು ನೀವೇ ಚೂಸ್ ಮಾಡ್ಬೋದು. ಈಗ ಕೊಲ್ಯಾಟ್ರಲ್ ಇಲ್ಲದ ಶಿಕ್ಷಣ ಸಾಲಗಳ ಅನುಕೂಲಗಳ ಬಗ್ಗೆ ಮಾತಾಡೋಣ. ಈಗ ವಿತೌಟ್ ಕೊಲ್ಯಾಟ್ರಲ್ ನೀವು ಶಿಕ್ಷಣ ಸಾಲವನ್ನು ತಗೊಂಡ್ರೆ ನೀವು ನಿಮ್ಮ ಮನೆ ಅಥವಾ ಜಮೀನನ್ನು ಕಳ್ಕೋತೀರಿ ಅನ್ನೋ ಭಯ ಇರೋದಿಲ್ಲ. ಆ ನೆಮ್ಮದಿ ಬಹಳ ಮುಖ್ಯವಾದ. 2ನೇದು, ಈ ಸಾಲಗಳು ತುಂಬ ಬೇಗ ಅಪ್ರೂವ್ ಆಗ್ತವೆ. ಕೊಲ್ಯಾಟ್ರಲ್ ಇದ್ದರೆ ನೀವು ಅದರ ಮೌಲ್ಯವನ್ನು ಫೈನಾನ್ಷಿಯಲಿ ಅನಲೈಸ್ ಮಾಡೋಕ್ಕಾಗತ್ತೆ. ವಿತೌಟ್ ಕೊಲ್ಯಾಟ್ರಲ್ ಈ ಸಾಲಗಳು 7ರಿಂದ 10 ದಿನಗಳಲ್ಲಿ ಮಂಜೂರಾಗ್ತವೆ. ನಿಮಗೆ ಟೈಟ್ ಡೆಡ್ಲೈನ್ಸ್ ಇರೋ ಕಡೆ, ನಿಮಗೆ ತಕ್ಷಣ ಎಜುಕೇಷನ್ ಲೋನ್ ಬೇಕಾಗಿರೋ ಕಡೆ ಈ ವಿತೌಟ್ ಕೊಲ್ಯಾಟ್ರಲ್ ಲೋನ್ಸ್ ನಿಮಗೆ ಸಹಾಯ ಆಗ್ತವೆ. 3ನೇದು, ಈ ವಿತೌಟ್ ಕೊಲ್ಯಾಟ್ರಲ್ ಲೋನಲ್ಲಿ ನೀವು ನಿಮ್ಮ ಸಾಲಗಳನ್ನು ಫ್ಲೆಕ್ಸಿಬಲ್ ಆಗಿ ರೀಪೇ ಮಾಡ್ಬೋದು. ನೀವು ನಿಮ್ಮ ಕೋರ್ಸ್ ಸಮಯದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಪಾವತಿ ಮಾಡ್ಬೋದು. ಜೊತೆಗೆ ನೀವು ಕೆಲಸಕ್ಕೆ ಸೇರಿದ ನಂತರ ನಿಮ್ಮ EMIಗಳನ್ನು ಪಾವತಿ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ಇದರಿಂದ ನೀವು ಓದೋ ಸಮಯದಲ್ಲಿ ನಿಮ್ಮ ಹಣಕಾಸಿನ ನಿರ್ವಹಣೆ ತುಂಬ ಸುಲಭ ಆಗುತ್ತೆ. ಜೊತೆಗೆ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಆದರೆ ಪ್ರತಿ ಗುಲಾಬಿಗೆ ಮುಳ್ಳು ಇದ್ದೇ ಇರುತ್ತೆ ಅನ್ನೋ ಹಾಗೆ ಅನ್ಸೆಕ್ಯೂರ್ಡ್ ಲೋನ್ಸ್ ಸೆಕ್ಯೂರ್ಡ್ ಲೋನ್ಸ್ಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಬಡ್ಡಿ ದರಗಳೊಂದಿಗೆ ಬರ್ತವೆ. ಯಾಕೆಂದರೆ ಮನಿ ಲೆಂಡರ್ಸ್ಗೆ ಇಲ್ಲಿ ಕೊಲ್ಯಾಟ್ರಲ್ ಇಲ್ಲದೇ ಇರೋ ಕಾರಣದಿಂದ ಅವರು ಹೆಚ್ಚಿನ ರಿಸ್ಕ್ ಅನ್ನು ತಗೋತಾ ಇದ್ದಾರೆ. ಹೆಚ್ಚಿನ ಸಮಯದಲ್ಲಿ ಈ ರೀತಿಯ ಅನ್ಸೆಕ್ಯೂರ್ಡ್ ಲೋನ್ಗಳಿಗೆ ಕೋಅಪ್ಲಿಕೆಂಟ್ಗಳು ಕಡ್ಡಾಯವಾಗಿರ್ತಾರೆ. ಯಾಕೆಂದರೆ ಇಲ್ಲಿ ಕೊಲ್ಯಾಟ್ರಲ್ ಇಲ್ಲದೇ ಇರೋ ಕಾರಣದಿಂದ ಕೋಅಪ್ಲಿಕೆಂಟ್ನ ಫೈನಾನ್ಷಿಯಲ್ ಹಿಸ್ಟ್ರಿಯನ್ನು ಗಮನಿಸಿ ಕೋಅಪ್ಲಿಕೆಂಟನ್ನು ನಂಬಿ ಈಗ ಈ ಸಾಲವನ್ನು ಆ ಸ್ಟೂಡೆಂಟ್ಗೆ ನೀಡಲು NBFC ಅಥವಾ ಪ್ರೈವೇಟ್ ಸಂಸ್ಥೆಗಳು ಮುಂದೆ ಬರ್ತವೆ. ಆದರೆ ಇದು ಎಂಪವರ್ನಂಥ ಇಂಟರ್ನ್ಯಾಷನಲ್ ಲೆಂಡರ್ಸ್ಗೆ ಅನ್ವಯ ಆಗೋದಿಲ್ಲ. ಈ ವಿಡಿಯೋದ ಕೆಲವು ಮುಖ್ಯ ಅಂಶಗಳು ಇವು. 7.5 ಲಕ್ಷಕ್ಕಿಂತ ಹೆಚ್ಚಿನ ಸಾಲಗಳಿಗೆ ನಿಮಗೆ ಬಹುಶಃ ಒಂದು ಕೋಅಪ್ಲಿಕೆಂಟ್ನ ಅವಶ್ಯಕತೆ ಇದೆ. ಹೆಚ್ಚಾಗಿ ಕೋಅಪ್ಲಿಕೆಂಟ್ಸ್ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಗಾರ್ಡಿಯನ್ಸ್, ಅಂಕಲ್ಸ್, ಕಸಿನ್ಸ್ ಯಾರೇ ಆಗಿರ್ಬೋದು. ಇದಾದ ಮೇಲೆ ನಿಮ್ಮ ಲೋನ್ ಎಲಿಜಿಬಿಲಿಟಿ, ನೀವು ಅಪ್ಲೈ ಮಾಡ್ತಾ ಇರೋಂಥ ಕೋರ್ಸ್ ಮತ್ತು ನಿಮ್ಮ ಯೂನಿವರ್ಸಿಟಿ, ಇದೆಲ್ಲವೂ ಕೂಡ ನಿಮ್ಮ ಲೋನ್ ಡಿಸ್ಬರ್ಸಲ್ ಫ್ಯಾಕ್ಟರ್ಸ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಈಗ ನಿಮ್ಮ ಸಾಲದ ಮೊತ್ತವನ್ನು ನೀವು ಮ್ಯಾಕ್ಸಿಮೈಸ್ ಮಾಡಬೇಕು ಅಂದರೆ ಎಲಿಜಿಬಲ್ ಯೂನಿವರ್ಸಿಟಿಯ ಪಟ್ಟಿಯನ್ನು ಹಾಕಿರ್ತಾರೆ, ಅದನ್ನು ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಿಮ್ಮ ಸಾಲದ ಮರುಪಾವತಿಯನ್ನು ನಿಮ್ಮ ಕೋರ್ಸ್ ಮುಗಿದ ನಂತರ ಕೂಡ ಮಾಡ್ಬೋದು. ಆದರೆ ಉತ್ತಮ ಕ್ರೆಡಿಟ್ ಸ್ಕೋರ್ ಮೇಂಟೈನ್ ಮಾಡೋದಕ್ಕೆ ಸಾಲದ ಪಾವತಿಯನ್ನು ಟೈಮ್ ಆಗಿ ಮಾಡೋದು ತುಂಬ ಇಂಪಾರ್ಟೆಂಟ್. ಕೊಲ್ಯಾಟ್ರಲ್ ಇಲ್ಲದ ಸಾಲಗಳು ನಿಮ್ಮ ಕನಸಿನ ಶಿಕ್ಷಣ ಪಡೆಯೋದಕ್ಕೆ ಮೊದಲ ಮೆಟ್ಟಿಲು. ಜ್ಞಾನದನ್ ಜೊತೆಗೆ ನಿಮ್ಮ ಎಜುಕೇಷನ್ ಲೋನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ ಮಾಡೋದಕ್ಕೆ ಡಿಸ್ಕ್ರಿಪ್ಷನ್ ಇರೋ ಲಿಂಕನ್ನು ಪ್ರೆಸ್ ಮಾಡಿ. ಕೊಲ್ಯಾಟ್ರಲ್ನ ಕೊರತೆ ನಿಮ್ಮ ಮತ್ತು ನಿಮ್ಮ ಕನಸಿನ ಮಧ್ಯೆ ಬರದಿರಲಿ. ಮತ್ತು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿದ್ರೆ ನಮಗೊಂದು ಥಮ್ಸ್ ಅಪ್ ಕೊಡಿ. ನಮ್ಮ ಚಾನಲ್ನ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ನಿಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾವು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ನೀವು ವಿದೇಶದಲ್ಲಿ ಓದುವ ಕನಸನ್ನು ನಿಜವಾಗಿಸೋದಕ್ಕೆ ನಾವಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿನವರೆಗೂ ಟೇಕ್ ಕೇರ್.